ಇನ್ನು ಬೆಳಗಾವಿಯಲ್ಲಿ ಮಹಿಳೆಯ ಬಟ್ಟೆ ಹರಿದು ಆಕೆಯ ಮೇಲೆ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಈ ಬಗ್ಗೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಘಟನೆಯ ಸಂಪೂರ್ಣ ಮಾಹಿತಿಯನ್ನ ಗೃಹ ಇಲಾಖೆ ಕೇಳಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗುವುದಕ್ಕೆ ತಡ ಆಗಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಘಟನೆ ನಡೆದು 4 ದಿನ ಕಳೆದರೂ ಕೂಡ ಸಂತ್ರಸ್ತರಿಗೆ ರಕ್ಷಣೆ ಕೊಡದೇ ಇರೋದು ಯಾಕೆ? ಈ ರೀತಿಯಾದಂತಹ ಅಮಾನವೀಯ ಘಟನೆಗಳು ನಡೆದಾಗ ಸಂತ್ರಸ್ತರಿಗೆ ರಕ್ಷಣೆ ಕೊಡುವಂಥದ್ದು ಪೊಲೀಸ್ ಇಲಾಖೆಯ ಒಂದು ಕರ್ತವ್ಯ. ಆದರೆ ಅಧಿಕಾರಿಗಳು ಕರ್ತವ್ಯ ಲೋಪವನ್ನು ಎಸಗಿರುವಂಥದ್ದು ಗೊತ್ತಾಗ್ತಾ ಇದೆ. ಘಟನೆ ಬಳಿಕ ಇಲಾಖೆಯಿಂದ ಶೀಘ್ರವಾಗಿ ಏನು ಕ್ರಮ ಕೈಗೊಳ್ಳಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ವರದಿ ಕೊಡಬೇಕು. ಮಹಿಳೆಯರ ಜೊತೆಯಲ್ಲಿ ಅಮಾನವೀಯ ವರ್ತನೆಗೆ ಕಾರಣ ಏನು? ಇಷ್ಟೊಂದು ಅಮಾನವೀಯವಾದಂತಹ ಒಂದು ಘಟನೆ ನಡೀತಲ್ಲ, ಇದಕ್ಕೆ ಕಾರಣ ಏನು? ಘಟನೆಯ ಕುರಿತು ಇಂಚಿಂಚು ಮಾಹಿತಿಗಳನ್ನು ಕೂಡ DG-IGP ಅವರು ಕೇಳಿದ್ದಾರೆ. 2 ದಿನದಲ್ಲಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿ ನೀಡುವಂತೆ ಯಡಾ ಮಾರ್ಟಿನ್ಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಘಟನೆಗೆ ಇಡೀ ರಾಜ್ಯ ಮಾತ್ರವಲ್ಲ, ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. ಯಾವ ರೀತಿಯಾಗಿ ಮಣಿಪುರದ ಒಂದು ಘಟನೆ ನಡೆದಿತ್ತು, ಅದೇ ಒಂದು ರೀತಿಯಾಗಿ ಒಂದು ಘಟನೆ ಬೆಳಗಾವಿಯಲ್ಲೂ ನಡೆದಿದೆ ಅಂತ ವಿಪಕ್ಷಗಳು ಕಿಡಿಕಾರಿದ್ವು. ಅದೇ ರೀತಿಯಾಗಿ ಮಹಿಳಾ ಆಯೋಗ ಕೂಡ ಭೇಟಿ ಕೊಟ್ಟಿತ್ತು. ಹೀಗಾಗಿ ಒಂದು ಪ್ರಕರಣವನ್ನು ರಾಜ್ಯ ಸರ್ಕಾರ, ಗೃಹ ಇಲಾಖೆ ಈಗ ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಅನ್ನು ಸಚಿವೆಯೇ ಕೂಡ ಈ ಒಂದು ಘಟನೆ ನಡೆದಾದ ಬಳಿಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ರು, ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿದ್ರು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ 4 ದಿನಗಳವರೆಗೆ ಪ್ರಕರಣ ದಾಖಲಾಗೋದಕ್ಕೆ ತಡ ಆಗಿದ್ದು ಯಾಕೆ? ಈ ವಿಳಂಬ ಆಯ್ತಲ್ಲ, ವಿಳಂಬ ಆಗೋದಕ್ಕೆ ಕಾರಣ ಏನು? ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಇದೀಗ ಪೊಲೀಸ್ ಅಧಿಕಾರಿಗಳಿಗೆ ಗೃಹ ಇಲಾಖೆ ಮಾಡ್ತಾ ಇದೆ. ಗೃಹ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿ ಕೂಡ ಕೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ FIR ದಾಖಲಾಗೋದಕ್ಕೆ ತಡ ಯಾಕಾಯಿತು? 4 ದಿನ ಕಳೆದರೂ ಕೂಡ ಸಂತ್ರಸ್ತರಿಗೆ ರಕ್ಷಣೆ ಯಾಕೆ ಕೊಡಲಿಲ್ಲ? ಘಟನೆ ಬಳಿಕ ಇಲಾಖೆಯಿಂದ ಶೀಘ್ರ ಕ್ರಮ ಕೈಗೊಳ್ಳೋದಕ್ಕೆ ಏನು ಮಾಡಲಾಯಿತು? ಏನೆಲ್ಲ ಮಾಡಿದ್ರಿ ನೀವು? ಕ್ರಮ ಏನೆಲ್ಲ ಕೈಗೊಂಡ್ರೆ? ಮಹಿಳೆಯರ ಜೊತೆಗೆ ಅಮಾನವೀಯ ಘಟನೆ ನಡೆದರೂ ಕೂಡ ಅದಕ್ಕೆ ನೀವು ಕಣ್ಣು ಮುಚ್ಕೊಂಡು ಕುಳಿತ್ರಿ. ಇನ್ನು ಈ ಒಂದು ಘಟನೆಗೆ ಕಾರಣ ಏನು? ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿ ಕೇಳಿದೆ. ಇನ್ನು ಅಧಿಕಾರಿಗಳ ವಿರುದ್ಧ ಕ್ರಮ ಏನಾದರೂ ಕೈಗೊಳ್ಳಲಾಗುತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ.